My dear first PUC students, here I am P.V. Korvar, lecturer in English, working in Government PU College, a place called Kabur of Haveri Taluk and Haveri district. Let me talk on letter writing. We are all familiar with the letter writing. We are all familiar with letter writing. Why? Why? Because we are writing this letter from primary and high school level. We are writing letter, we are reading letter, we are corresponding with the letter. As soon a question will come to our mind, what is the letter? Letter is a means of communication. Today, we have so many means of communications. Why? Because of the development of modern technology. This modern technology has been developed many means of communications. Among all, this letter writing is the oldest one. We know it. It is from ancient time. It was existed. It is existed. Mainly, we have two types of letter writing. One is a formal letter writing, one more is informal letter writing, or otherwise official letter or personal letter. Here we have to focus on the formal letter writing. ಪ್ರಿಯ ವಿದ್ಯಾರ್ಥಿಗಳೇ, ಕೋವಿಡ್ ಸಾಂಕ್ರಾಮಿಕ ರೋಗದ ಕಾರಣದಿಂದಾಗಿ ನಾವು ನೀವು ಪರಸ್ಪರ ಭೇಟಿಯಾಗಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಂತ ಹೇಳಿ ನಮ್ಮ ಇಲಾಖೆ, ಸಂಘ ಸಂಸ್ಥೆಯವರು, ಉಪನ್ಯಾಸಕರು ಯಾರೂ ಕೈ ಕಟ್ಟಿಕೊಳ್ತಿಲ್ಲ. ಏನನ್ನಾದರೂ ಮಾಡಿ ನಿಮ್ಮನ್ನು ತಲುಪಬೇಕು ಅಂತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ತಾವೆಲ್ಲರೂ ವಿಡಿಯೋ ಪಾಠಗಳನ್ನು ನೋಡ್ತಾ ಇದ್ದೀರಿ. ಆನ್ಲೈನ್ ಕ್ಲಾಸ್, ಆಫ್ಲೈನ್ ಕ್ಲಾಸ್ಗಳಿಗೆ ನೀವು ತುಂಬ ಪರಿಚಿತರು. ಅದರ ಭಾಗವಾಗಿ ಇವತ್ತು ನಾವು ಈ ಲೆಟರ್ ರೈಟಿಂಗನ್ನು ಕಲಿತಾ ಇದ್ದೇವೆ. ಫಾರ್ಮಲ್ ಲೆಟರ್ ರೈಟಿಂಗನ್ನು ಬರೆಯೋ ಮೊದಲು ಅಥವಾ ಅದನ್ನು ತಿಳಿದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ನಾವು ಯಾವ ಯಾವ ತೆರನಾಗಿರ್ತಕ್ಕಂಥ ಎಲಿಮೆಂಟ್ಗಳನ್ನು ನಮ್ಮ ತಲೆಯಲ್ಲಿ ಇಟ್ಕೋಬೇಕು. ಅಥವಾ ವಾಟ್ ಆರ್ ದ ಸ್ಟೆಪ್ಸ್ ವಿ ಹ್ಯಾವ್ ಟು ಫಾಲೋ ಟು ರೈಟ್ ಲೆಟರ್. ಸೊ ದೆನ್ we know we have many types of letter writing. Before going to write this formal letter writing, formal letter, we should know how this letter should be. ಈ ಫಾರ್ಮಲ್ ಲೆಟರ್
ಹೇಗಿರಬೇಕು ಅನ್ನೋ ವಿಚಾರ ನಮಗೆ ಗೊತ್ತಿರಬೇಕು. ಇದನ್ನು ಹೇಗೆ ಬರಿಬೇಕು, ಆಮೇಲೆ ಇವುಗಳನ್ನು ಏನೇನು ಕ್ರಮಗಳನ್ನು ಅನುಸರಿಸಿ ನಾವು ಈ ಪತ್ರವನ್ನು ಬರಿಬೇಕು ಅನ್ನುವಂಥದ್ದು ನಮಗೆ ಗೊತ್ತಿರಬೇಕು. ಅದರ ಭಾಗವಾಗಿ ನಾವು ನಮ್ಮ ತಲೆಯಲ್ಲಿ ಕೆಲವು ಗೈಡ್ಲೈನ್ಸ್ ಇರಬೇಕಾಗಿ ಬರ್ತದೆ. ವಾಟ್ ಆರ್ ದ ಗೈಡ್ಲೈನ್ಸ್ ವಿ ಹ್ಯಾವ್ ಟು ಫಾಲೋ? ಫಸ್ಟ್ ಥಿಂಗ್ ಈಸ್ ದಟ್ ಲೆಂಗ್ತ್. ಲೆಂಗ್ತ್ ಅಂದರೆ ಇದು ಎಷ್ಟು ದೊಡ್ಡದಿರಬೇಕು ಅಥವಾ ಇದರ ಸೈಜ್ ಎಷ್ಟು ಅನ್ನುವಂಥ ವಿಚಾರ ನಮಗೆ ಗೊತ್ತಿರಬೇಕು. ಲೆಟರ್ ದೊಡ್ಡದಿರಲ್ಲ, ಇಟ್ಸ್ ವೆರಿ ಲಿಮಿಟೆಡ್. ಇದು ಲಿಮಿಟ್ ಆಗಿರಬೇಕು ಅನ್ನುವಂಥ ವಿಚಾರ ನಮಗೆ ಗೊತ್ತಿರಬೇಕು. ಇನ್ನು ಎರಡನೆಯದಾಗಿ ನಮಗೆ ಲ್ಯಾಂಗ್ವೇಜ್ ಬಗ್ಗೆ ಗೊತ್ತಿರಬೇಕು. ಲ್ಯಾಂಗ್ವೇಜ್ ಹೆಂಗಿರಬೇಕು? ಹೌ ದ ಲ್ಯಾಂಗ್ವೇಜ್ ಶುಡ್ ಬಿ. The easy language we should use. Means we have to convey that language as easy as possible. One should understand that language. ನಾವು ಬಳಸುವ ಭಾಷೆ ತುಂಬ ಸರಳಾಗಿರಬೇಕು, ಅರ್ಥ ಆಗುವಾಗಿರಬೇಕು. ಇನ್ನು ಸ್ಪೇಸ್, ಮೂರನೇದಾಗಿ ಶಬ್ದಗಳ ನಡುವಿನ ಅಂತರ, ಶಬ್ದ ಲೈನುಗಳ ನಡುವಿನ ಅಂತರ, ಮತ್ತು ನಾವು ಪ್ಯಾರಾಗ್ರಾಫ್ ಮಾಡ್ತೀವಲ್ಲ ಅಲ್ಲಿ ಈ ಸ್ಪೇಸ್ ಬಗ್ಗೆ ನಮಗೆ ಅಚ್ಚುಕಟ್ಟಾಗಿರ್ತಕ್ಕಂಥ ಮಾಹಿತಿ ಇರಬೇಕಾಗಿ ಬರ್ತದೆ. These are the guidelines we have to follow while we are writing this formal letter writing. ಇದರ ನಂತರ ನಾವು ಇನ್ನು ಕೆಲವು ಎಲಿಮೆಂಟ್ಗಳನ್ನು ಬಳಸಬೇಕು, ವಿವಿಧ ಹಂತಗಳನ್ನು ಬಳಸಬೇಕು. ಏನೇನು ವಿವಿಧ ಹಂತಗಳು? ಈ ಫಾರ್ಮಲ್ ಲೆಟರ್ ರೈಟಿಂಗ್ ಅನ್ನ ಬರೆಯುವಾಗ ನಾವು ಬಳಸಬೇಕಾಗಿರ್ತಕ್ಕಂತಹ ವಿವಿಧ ಹಂತಗಳು ಯಾವುವು? What are the elements we have to follow while we are writing this formal letter writing? The first element is sender's address. ನಾವು ಒಂದು ಫಾರ್ಮಲ್ ಲೆಟರ್ ಅನ್ನ ಬರೆಯುವಾಗ ಮೊಟ್ಟ ಮೊದಲು ಅನುಸರಿಸಬೇಕಾಗಿರ್ತಕ್ಕಂಥ ಒಂದು ಸ್ಟೆಪ್ ಯಾವುದು, ಎಲಿಮೆಂಟ್ ಯಾವುದು ಅಂತ ಹೇಳಿದರೆ ಸೆಂಡರ್ಸ್ ಅಡ್ರೆಸ್ ಅನ್ನ ಮೊದಲು ಬರೀಬೇಕು. ಅಂದರೆ ಯಾರು ಪತ್ರವನ್ನು ಬರಿತಾ ಇದ್ದೇವಲ್ಲ, ಫ್ರಾಮ್ ಅಡ್ರೆಸ್ ಅಂತ ಏನು ಹೇಳ್ತೀವಿ, ಆ ಫ್ರಾಮ್ ಅಡ್ರೆಸ್ ಅನ್ನು ಮೊದಲು ಬರೀಬೇಕು. ಎರಡನೇದಾಗಿ ಡೇಟ್, ಯಾವ ದಿನಾಂಕದಿಂದ ನಾವು ಆ ಪತ್ರವನ್ನು ಬರಿತಾ ಇದ್ದೇವೆ, ಯಾವ ತಿಂಗಳಲ್ಲೇ ಬರಿತಾ ಇದ್ದೇವೆ ಅನ್ನುವುದನ್ನು ಸ್ಪಷ್ಟಪಡಿಸಬೇಕು. ಇನ್ನು ಮೂರನೇದಾಗಿ ದ ಥರ್ಡ್ ಸ್ಟೆಪ್ ಈಸ್ ಟು ಅಡ್ರೆಸ್. ಟು ಅಡ್ರೆಸ್ ಮೀನ್ಸ್ whom we are going to address. ನಾವು ಯಾರಿಗೆ ಪತ್ರವನ್ನು ಬರಿತಾ ಇದ್ದೇವೆ ಅವರ ವಿಳಾಸವನ್ನು ಬರಿಬೇಕು, ಮೂರನೇದಾಗಿ. ಇನ್ನು ನಾಲ್ಕನೇದಾಗಿ ಸಲ್ಯೂಟೇಷನ್ ಬರಿಬೇಕು. The fourth step is salutation. ಏನು ನಾವು ಶಿಷ್ಟಾಚಾರವನ್ನು ರೆಸ್ಪೆಕ್ಟ್ ಮಾಡ್ತೀವಿ ಅಲ್ಲ, ಯಾರಿಗೆ ನಾವು ಪತ್ರವನ್ನು ಬರಿಬೇಕು ಅವರಿಗೆ ರೆಸ್ಪೆಕ್ಟ್ ಆಗಿರುವಂಥ ಪದವನ್ನು ನಾವು ಬಳಸ್ತೇವೆ. ಸೊ ಅದು ಸಲ್ಯೂಟೇಷನ್.
ಇನ್ನು ಈ ಫಿಫ್ತ್ ಸ್ಟೆಪ್ ಹೇಳೋದಕ್ಕಿಂತ ಪೂರ್ವದಲ್ಲಿ ಈ ರೆಫರೆನ್ಸ್ and subject, these two are optional. If you wish you can write, or otherwise you can leave them. ಇಲ್ಲಿ ಈ ರೆಫರೆನ್ಸ್ ಮತ್ತು ಸಬ್ಜೆಕ್ಟ್ ಅಂತ ಏನು ಬರ್ತಾವಲ್ಲ, ಇವುಗಳನ್ನೇ ನೀನು ಬೇಕಂದ್ರೆ ಬರಿಬಹುದು, ಬೇಡಂದ್ರೆ ಬಿಟ್ಬಿಡ್ಬೋದು. ದೆನ್ ಫಿಫ್ತ್ step is body of the letter. ಏನು ಪತ್ರ ಒಳಗೊಂಡಿರಬೇಕು, ಏನನ್ನು ನಾವು ಪತ್ರದಲ್ಲಿ ಬರಿಬೇಕು ಅಂದ್ಕೊಂಡಿದ್ದೇವಲ್ಲ ಅದನ್ನು ಈ ಬಾಡಿಯಲ್ಲಿ ಬರೆಯೋದು. ದೆನ್ ಸಿಕ್ಸ್ತ್ ಒನ್ ಇಸ್ complementary clause. Seventh one is signature. Eighth one is enclosures. If any. ವಿದ್ಯಾರ್ಥಿಗಳೇ, ನಾವು ಫಾರ್ಮಲ್ ಲೆಟರನ್ನು ಬರೀತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಎಲ್ಲ ಹಂತಗಳನ್ನು ಅನುಸರಿಸಬೇಕಾಗಿ ಬರ್ತದೆ. ಏನೇನು? ಒಂದು ಸೆಂಡರ್ಸ್ ಅಡ್ರೆಸ್, ನಾವು ಯಾರು ಪತ್ರ ಬರಿತಾ ಇದ್ದೇವಲ್ಲ ಅವರ ವಿಳಾಸ. ಎರಡನೇದೇನು? ಡೇಟ್. ಮೂರನೇದೇನು? ಇದು ಯಾರಿಗೆ ನಾವು ಪತ್ರ ಬರಿತಾ ಇದ್ದೇವಲ್ಲ, ಟು ಅಡ್ರೆಸ್, ಯಾರಿಗೆ ಬರಿತಾ ಇದ್ದೇವೆ. ನಾಲ್ಕನೇದು ಸಲ್ಯೂಟೇಷನ್. ಐದನೇದು ಬಾಡಿ ಆಫ್ ದ ಲೆಟರ್. 6 ಕಾಂಪ್ಲಿಮೆಂಟರಿ ಕ್ಲೋಸ್. ನಾವು ನಮ್ಮ ಕನ್ನಡದಲ್ಲಿ ಹೆಂಗೆ ಹೇಳ್ತೇವಲ್ಲ, ಧನ್ಯವಾದಗಳೊಂದಿಗೆ ಅಂತ, ಆ ಟೈಪ್. ಆಮೇಲೆ ಯಾರು ಪತ್ರ ಬರಿತಾ ಇದ್ದಾರಲ್ಲ ಅವರ ಸಿಗ್ನೇಚರ್. ಆಮೇಲೆ 8ನೇದು ಎನ್ಕ್ಲೋಜರ್ಸ್ ಇಫ್ ಎನಿ, ಯಾವುದಾದ್ರು ಇದ್ದರೆ ಆ ಎನ್ಕ್ಲೋಜರನ್ನು ನೀವೇನು ಮಾಡಬೇಕು? ನಮೂದು ಮಾಡಬೇಕು. ಈ ಎಲ್ಲ ಎಲಿಮೆಂಟನ್ನು ಅರ್ಥ ಮಾಡಿಕೊಂಡ ಮೇಲೆ ನಾವೇನು ಮಾಡಬೇಕಾಗಿದೆ? ಈಗ ಒಂದು ಲೆಟರನ್ನು ಬರಿತಕ್ಕಂಥ ಒಂದು ಪ್ರಯತ್ನ ಮಾಡೋಣ. ವಿ ಹ್ಯಾವ್ ಮೆನಿ ಟೈಪ್ ಆಫ್ ಲೆಟರ್. Types. Example, leave application. Application to issue TC and max card. Application to opening or closing or transferring. On a bank account. Bank account. Seeking information.
giving information, complaint, invitation. These are the types of letter, various types of letters. Leave application, application to issue the TC and marks card, application to opening, closing and transferring the bank account, seeking information, giving information, complaint and invitation. Among these, today we have to write, how to write a leave application to your higher authority. Yes. ಇವತ್ತು ನೀವು ಒಂದು ಅಪ್ಲಿಕೇಶನನ್ನು ಬರೀಬೇಕು, ಒಂದು ಅಫಿಷಿಯಲ್ ಲೆಟರ್ ಬರೀಬೇಕು. ಫಾರ್ಮಲ್ ಲೆಟರನ್ನು ಬರಿಬೇಕಾದ್ರೆ ಏನೇನು ನಿಯಮಗಳನ್ನು ನೀವು ಅನುಸರಿಸಬೇಕು, ಯಾವ್ಯಾವ ಎಲಿಮೆಂಟ್ಗಳನ್ನು ನೀವು ಫಾಲೋ ಮಾಡಬೇಕು ಅನ್ನೋದನ್ನು ಈಗಾಗಲೇ ನಾವು ಚರ್ಚೆ ಮಾಡಿದ್ದೇವೆ. ಉದಾಹರಣಾರ್ಥವಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಈ ತೆರನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಬರ್ತದೆ. ಏನು? ರೈಟ್ ಎ ಲೆಟರ್ ಟು ದ ಪ್ರಿನ್ಸಿಪಲ್ ಆಫ್ ಯುವರ್ ಕಾಲೇಜ್ ರಿಕ್ವೆಸ್ಟಿಂಗ್ ಹಿಮ್ ಆರ್ ಹರ್ ಟು ಸ್ಯಾಂಕ್ಷನ್ 2 days leave. 2 days leave for your sister's marriage. Imagine that you are the student of Government PU College, Haveri, and here they will give you the information. Write 3x for your name, 3y for your address. ನೀವು ಪ್ರಥಮ PUC ವಿದ್ಯಾರ್ಥಿಗಳಾಗಿ ಲೀವ್ ಲೆಟರ್ನ ಬರೆಯೋದು ಕಲಿಬೇಕಾಗಿದೆ. ಆ ಪ್ರಶ್ನೆ ಪತ್ರಿಕೆಯಲ್ಲಿ ಅದನ್ನೆಲ್ಲ ವಿವರವಾಗಿ ಕೊಟ್ಟಿರ್ತಾರೆ. Write an application to your college principal. Why we have to write? You have to request him to sanction 2 days leave. Why? Because of your sister's marriage. And think that you are the student of Government PU College, Haveri, and your name is 3x and your address is 3y. ಇಲ್ಲಿ ಈ ತೆರನಾಗಿರ್ತಕ್ಕಂಥ ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ. ನಿಮ್ಮ ಕಾಲೇಜಿನ ಪ್ರಾಚಾರ್ಯರಿಗೆ ಒಂದು ರಜೆ ಪತ್ರವನ್ನು ಬರೆಯಿರಿ. ನಿಮ್ಮ ಸಹೋದರಿಯ ಮದುವೆ ಕಾರಣದಿಂದಾಗಿ ನಿನಗೆ 2 ದಿನ ರಜೆ ಬೇಕಾಗಿದೆ. ಆ ರಜೆಗೆ ನಿಮ್ಮ ಪ್ರಾಚಾರ್ಯರಿಗೆ ಒಂದು ಏನು ಮಾಡಬೇಕಾಗಿದೆ? ನೀನು ಪತ್ರ ಬರೀಬೇಕಾಗಿದೆ. ನೀನು ಗೌರ್ಮೆಂಟ್ PU ಕಾಲೇಜ್ ಹಾವೇರಿಯ ವಿದ್ಯಾರ್ಥಿ ಅಂತ ನೀವು ತಿಳ್ಕೋಬೇಕು. ಆಮೇಲೆ ಇಲ್ಲಿ ಸ್ಪಷ್ಟಪಡಿಸಲಾಗ್ತದೆ, ಏನು? ನಿನ್ನ ಹೆಸರು ಇಂಥದ್ದು, ನಿನ್ನ ವಿಳಾಸ ಇಂಥದ್ದು. ನಿನ್ನ ಹೆಸರಿನ ಬದಲಾಗಿ ಅಲ್ಲಿ ನೀ ಏನು ಮಾಡಬೇಕು? 3x ಅಂತ ಬರೀಬೇಕು. ನಿನ್ನ ವಿಳಾಸ ಏನು? ನಿನ್ನ ವಿಳಾಸ 3y. ಇಂಥದ್ದೊಂದು ಪ್ರಶ್ನೆ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತದೆ. ಇದಕ್ಕೆ ನೀವು ಉತ್ತರವಾಗಿ ಒಂದು ಅಪ್ಲಿಕೇಶನನ್ನು ಬರಿಬೇಕು, ಒಂದು ಲೀವ್ ಲೆಟರನ್ನು ಬರಿಬೇಕು. ಹೇಗೆ? ಮೊದಲು ನೀನು ಅನುಸರಿಸಬೇಕಾಗಿರ್ತಕ್ಕಂಥ ಕ್ರಮ ಯಾವುದು? ಮೊಟ್ಟ ಮೊದಲು ಈಗಾಗಲೇ ನಾವು ಚರ್ಚೆ ಮಾಡಿದ ಹಾಗೆ ಮಾಡೇವಿ. What are the elements we have to follow while we are writing this formal letter?
First step is sender's address. As it is given in the question paper, your name is 3x. Your address is 3y. Sorry. Your name is 3x. Your address is 3y. Then after this, you have to write the date. 15th December 2020. ನೀನು ನಿಮ್ಮ ಪ್ರಾಚಾರ್ಯರಿಗೆ ನೀವು ಏನು ಮಾಡಬೇಕಾಗಿದೆ? ಪತ್ರ ಬರಿತಾ ಇದೆಯಾ? ಅದರಲ್ಲಿ ಒಂದನೆಯ ಹಂತ ಅಥವಾ ಮೊದಲು ನೀನು ಬರಿಬೇಕಾಗಿರ್ತಕ್ಕಂಥದ್ದು ಏನು ಅಂತಂತ ಹೇಳಿದರೆ, ನಿನ್ನ ಹೆಸರು ನಿನ್ನ ವಿಳಾಸವನ್ನು ಮೊದಲು ಬರೀಬೇಕು. ಅದಾದ ನಂತರ ದಿನಾಂಕವನ್ನು ನಮೂದು ಮಾಡಬೇಕು. ದಿನಾಂಕವನ್ನು ಬರೀತಕ್ಕಂಥ ಪದ್ಧತಿ ನಾವು ಸಾಮಾನ್ಯವಾಗಿ ಈಗ 15/12/2020 ಅಂತ ಬರಿತೇವೆ. ಇಲ್ಲಿ ಹಾಗೆ ಬರೆಯುವಂತಿಲ್ಲ. ನೀವು ಇಲ್ಲೇನು ನಾವು ಬರೆದಿದ್ದೇವಲ್ಲ 15th December 2020 ಅಂತ ಹೇಳಿ ಬರಿಬೇಕು. ಇದಾದ ನಂತರ ನೀವು ಟು ಅಡ್ರೆಸ್ಸನ್ನು ಬರಿಬೇಕು. ದ ಪ್ರಿನ್ಸಿಪಲ್, ಗವರ್ಮೆಂಟ್ PU ಕಾಲೇಜ್, ಹಾವೇರಿ. ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರವನ್ನು ನಾನು ಹೇಳೋದನ್ನು ಮರೆತಿದ್ದೆ. ಏನು ಅಂತ ಹೇಳಿದರೆ, ಆಲ್ ಎಲಿಮೆಂಟ್ಸ್ ಶುಡ್ ರೈಟ್ ಲೆಫ್ಟ್ ಸೈಡ್. ಹಿಯರ್ ಓನ್ಲಿ, ಇನ್ ದಿಸ್ ಸೈಡ್ ಓನ್ಲಿ ವಿ ಹ್ಯಾವ್ ಟು ರೈಟ್ ಆಲ್ ದ ಎಲಿಮೆಂಟ್ಸ್. ನಾವು ಏನು ಹೇಳ್ತಾ ಇದ್ದೆ ನಿಮಗೆ, ಒಂದು ಪ್ರಮುಖವಾದ ಅಂಶವನ್ನು ನಾನು ಮರೆತೆ ಅಂತ ಹೇಳ್ತಾ ಇದ್ನಲ್ಲ. ನಿಮ್ಮ ಪತ್ರದ ಎಡಭಾಗದಲ್ಲಿ ಎಲ್ಲ ನೀವು ಅನುಸರಿಸಬೇಕಾಗಿರ್ತಕ್ಕಂಥ ಎಲ್ಲ ಸ್ಟೆಪ್ಪುಗಳನ್ನು ಒಂದೇ ಸೈಡ್ ಬರಿತಾ ಹೋಗಬೇಕು. ಈಗ ನಾವು ಫ್ರಮ್ ಅಡ್ರೆಸ್ ಬರೆದ್ವಿ, ಡೇಟ್ ಬರೆದ್ವಿ, ಟು ಅಡ್ರೆಸ್ ಬರೆದ್ವಿ. ಇದರ ನಂತರ ಬರ್ತಕ್ಕಂಥ ಒಂದು ಹಂತ ಯಾವುದು ಅಂತಂತ ಹೇಳಿದರೆ ಸಲ್ಯೂಟೇಷನ್. ಸಲ್ಯೂಟೇಷನ್ ಅಂದರೆ ಈಗ ರೆಸ್ಪೆಕ್ಟೆಡ್ ಸರ್, ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್, either you can write this respected sir or madam, or you can write dear sir or madam, or simply you can say sir, madam. You can write as a salutation. After this salutation, you have to write the subject. Subject, as I told you people, it is optional. That references and the subject are optional. If you wish, you can write, otherwise you can leave them. ಈಗಾಗಲೇ ನಾನು ನಿಮಗೆ ಹೇಳಿದ್ದೇನೆ, ಸಬ್ಜೆಕ್ಟು ಮತ್ತು ರೆಫರೆನ್ಸು ಇದು ನೀವು ಇಚ್ಛಿಸಿದರೆ ಬರಿಬೋದು, ಇಲ್ಲ ಅಂದರೆ ಬಿಟ್ಟುಬಿಡ್ಬೋದು. ಅದು ಬೇಡ. ನಾನು ಈಗಾಗಲೇ ಹೇಳಿದ್ದೇನೆ, ಏನು ಲ್ಯಾಂಗ್ವೇಜ್ ಹಂಗಿರಬೇಕು ಅಂದರೆ ಸಿಂಪಲ್ ಆಗಿರಬೇಕು, ಅದು ಅರ್ಥ ಆಗುವ ಹಾಗಿರಬೇಕು. ಆಮೇಲೆ ಸಬ್ಜೆಕ್ಟಿಗೆ ಅದು ಹತ್ತಿರವಾಗಿರಬೇಕು, ಅದನ್ನು ಅರ್ಥ ಮಾಡಿಕೊಳ್ಳುವಂತಿರಬೇಕು ಭಾಷೆ, ನೀವು ಬಳಸುವಂಥ ಭಾಷೆ. ಬೇಡ, ಅದನ್ನು ಬಿಟ್ಟುಬಿಡೋಣ. ನಾವು ಸಬ್ಜೆಕ್ಟು ಬಿಟ್ಟುಬಿಡೋಣ, ರೆಫರೆನ್ಸ್ ಬಿಟ್ಟುಬಿಡೋಣ. ನೇರವಾಗಿ ನಾವು ಬಾಡಿ ಆಫ್ ದಿ ಲೆಟರ್ಗೆ ಬಂದುಬಿಡೋಣ. ಬಾಡಿ ಆಫ್ ದಿ ಲೆಟರ್ ಏನು? ಈಗ ಕ್ವಶನ್ ಪೇಪರ್ನಲ್ಲಿ ಏನಿತ್ತು ಅಂತಂತ ಹೇಳಿದ್ರೆ, ಆನ್ ಅಕೌಂಟ್ ಆಫ್ ಮೈ ಸಿಸ್ಟರ್ಸ್ ಮ್ಯಾರೇಜ್ I will not able to I this and this. I, on account of my sister's marriage,
account of my sister's marriage, I 3x student of first PUC arts will not be able to attend the college. Please sanction me 2 days leave on 17th and 18th December 2020. Then I requesting you to sanction 2 days leave on account of my sister's marriage. After completion of this body of the letter, you have to write that complimentary clause. Thank you, sir. Then yours faithfully, sign signature, your 3x, write your name here. Yes, this is the end, how you have to write the letter. These are the elements you have to follow while you are writing that formal letter. Thank you. If time permits us, we can go with one more letter after. In formal letter, all the elements should write at the left edge of the letter. You know the steps, various elements. The first is sender's address. And name. You know that his name is 3x and his address is 3y. ನಾವು ಈಗಾಗಲೇ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತೆ ಅವ್ರೇನು ಹೇಳಿರ್ತಾರಲ್ಲಿ, ನಿನ್ನ ಹೆಸರು 3x ಅಂತ ತಿಳ್ಕೊ, ನಿನ್ನ ವಿಳಾಸ 3y ಅಂತ ತಿಳ್ಕೊ. ಇದು ಮೊದಲನೆಯ ಹಂತ, ಪತ್ರದ ಮೊದಲನೇ ಹಂತ ಏನು ಅಂತಂತ ಹೇಳಿದ್ರೆ ಫ್ರಮ್ ಅಡ್ರೆಸ್ ಆಗಿರೋದ್ರಿಂದ ಅವನ ಹೆಸರು, ಅವನ ವಿಳಾಸವನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಎರಡನೆಯ ಹಂತ ಯಾವುದು ಅಂತ ಹೇಳಿದರೆ ಡೇಟ್ ಬರಿತೀವಿ. ಏನು? 15th December 2020. Then third step is to address. To whom we are going to address. ಯಾರಿಗೆ ನಾವು ಪತ್ರ ಬರಿತಾ ಇದ್ದೇವಲ್ಲ ಅವ್ರ ವಿಳಾಸವನ್ನು ಬರಿಬೇಕು. The principal, Government PU College, Hameri. The whatever detail they have given in the question paper, we have to follow the same. ಅಡ್ರೆಸ್ ಬರಿತೇವೆ, ಈ ರೀತಿಯಾಗಿ ನಾವು 2 ಅಡ್ರೆಸ್ ಬರ್ದ್ವಿ. ಇದು ಆದ ನಂತರ ಬರೀಬೇಕಾಗಿರೋ ನೆಕ್ಸ್ಟ್ ಸ್ಟೆಪ್ ಏನು ಅಂತಂತ ಹೇಳಿದರೆ ಸಲ್ಯೂಟೇಷನ್ ಅಂತಂತ ಹೇಳಿದ್ರೆ ಈಗ ಬರೀತಿರ್ತೇವಲ್ಲ ಯೂಶ್ವಲಿ ಹೆಂಗಂತಂತ ಹೇಳಿದ್ರೆ ರೆಸ್ಪೆಕ್ಟೆಡ್ ಸರ್ ಆರ್ ಮೇಡಮ್. Either you can write this or dear sir, dear madam, or otherwise just you can write sir or madam. This is salutation. After this salutation, ನಾವು ಬರೀಬೇಕಾಗಿದ್ದು ಸಬ್ಜೆಕ್ಟ್ ಬರಿತೇವೆ. ಸಬ್ಜೆಕ್ಟು ಮತ್ತು ರೆಫರೆನ್ಸು ಈಗಾಗಲೇ ನಾನು ಹೇಳಿರುವಂತೆ ಅವು ಏನು ಅಂತಂತ ಹೇಳಿದ್ರೆ ಆಪ್ಷನಲ್. ಅವು ನೀವು ಇಚ್ಛೆ ಪಟ್ರಿ ಬರೀರಿ, ಇಲ್ಲ ಅಂದ್ರೆ ಬಿಡ್ರಿ, ಅದನ್ನು ಬಿಟ್ಬಿಡ್ರಿ. ಅದರ ನಂತರ ನೀವೇನು ಬರೀತೀರಿ ಅಂತಂತ ಹೇಳಿದ್ರೆ ಬಾಡಿ ಆಫ್ ದಿ ಲೆಟರ್. ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಇಟ್ ಶುಡ್ ಬಿ ಕನ್ವೆ. ಒನ್ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್. ನೀವೇನು ಹೇಳಕೊಟ್ರಿ ಅದನ್ನು ನೇರವಾಗಿ ಹೇಳಿಬಿಡ್ರಿ.
ನಾನು ನನ್ನ ಸಹೋದರಿಯ ಮದುವೆ ನಿಮಿತ್ತ ಬಾಡಿ ಆಫ್ ದಿ ಲೆಟರ್ ಒಳಗೆ ನೀವು ಬರೀ ಸಹೋದರಿಯ ಮದುವೆ ನಿಮಿತ್ತ ನನಗೆ 2 ದಿನ ಕಾಲೇಜಿಗೆ ಬರೋಕ್ಕಾಗಲ್ಲ, ಅದಕ್ಕೆ ನನಗೆ 2 ದಿನ ರಜೆ ಕೊಡಿ, ಸಾಕಿಷ್ಟೇ ಸಿಂಪಲ್. ಆನ್ ಅಕೌಂಟ್ ಆಫ್ ಮೈ ಸಿಸ್ಟರ್ಸ್ ಮ್ಯಾರೇಜ್ I will means who is there? Write your name there. I 3x will not be able to attend the college on 17th and 18th December 2020. I request you to grant me 2 days leave. Simple language you can use. Okay, it's enough. After that, a complimentary clause should be there. That is, thank you, sir. Thank you. Thank you, sir. Yours faithfully. Yours faithfully. Here, you have to make your signature. Your 3x. And here in bracket, you have to write your name. This is all. With this, we have completed about letter writing. If time permits, we can go through one more.